ವಿವಿಧ ಭಾರತಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ವಾಣಿಜ್ಯ ವಿಭಾಗ ನಂದನ ವಿಶೇಷ ಕಾರ್ಯಕ್ರಮ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀನ್, ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗಿಂದ ಕಡೆ ಹೋಗು, ಪದಕುಸಿಯೇ ನೆಲೆಬಹುದು ಮಂಕುತಿಮ್ಮ. ಡಿವಿಜಿಯವರ ಈ ಮಾತು ಅದೆಷ್ಟು ಸತ್ಯ. ಕೇಳುಗರೆ, ಖ್ಯಾತ ನಟ ನಿರ್ದೇಶಕರಾಗಿದ್ದ ಶಂಕರ್ನಾಗ್ ಅವರು ವಿಧಿಯ ಕ್ರೂರ ಕರಾಳ ಕೃತ್ಯಕ್ಕೆ ತುತ್ತಾಗಿ ಈಗ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಧ್ವನಿ ಮಾತ್ರ ನಮ್ಮೊಂದಿಗೆ ಇದೆ. ದಿವಂಗತ ಶಂಕರ್ನಾಗ್ ಅವರು ಈ ಹಿಂದೆ ಅಂದರೆ 1988 ಜುಲೈ ತಿಂಗಳಿನಲ್ಲಿ ನಮ್ಮ ನಿಲಯದಿಂದ ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು. ನಮ್ಮ ಅಸಂಖ್ಯಾತ ಕೇಳುಗರ ಕೋರಿಕೆ ಮೇರೆಗೆ ಆ ಕಾರ್ಯಕ್ರಮವನ್ನು ಈಗ ಮತ್ತೆ ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ, ಶಂಕರ್ನಾಗ್ ಅವರು ಈ ಹಿಂದೆ ನಡೆಸಿಕೊಟ್ಟಿದ್ದ ವಿಶೇಷ ಕಾರ್ಯಕ್ರಮ. ಅರೆ ಕ್ಷಮಿಸಿ, ನಿಮ್ಮ ಕಡೆ ಗಮನ ಹರಿಲಿಲ್ಲ. ಅಂದ್ರೆ ನಿಮ್ಮ ರೇಡಿಯೋ ಟ್ರಾನ್ಸಿಸ್ಟರ್ ಆನ್ ಆಗಿರ್ಬೋದು ಅಂತ ಯೋಚನೆನೇ ಬರ್ಲಿಲ್ಲ ನೋಡಿ. ಅದಕ್ಕೆ ನಾನು ಪಾಡಿಗಿಲ್ಲ ಅಲ್ಲ ಅಂತ ಬೇಸರವಾಗಿ ಆಡ್ತಾ ಇದ್ದೆ. ತಿರ್ಗಾ ಕ್ಷಮಿಸಿ. ನಾನು ಇದೆಲ್ಲ ನನ್ನ ಪರಿಚಯ ಮಾಡ್ಕೊಳ್ದೇನೆ ಮಾತಾಡ್ತಾ ಇದ್ದೀನಿ. ಈಗ ನಿಮ್ಮಲ್ಲಿ ಯಾರಾದ್ರೂ ಹೇಳ್ಬೋದು, ಪರಿಚಯದಲ್ಲಿ ಏನಿದೆ ಮಾರಾಯ ಅಂತ. ಇದೆ 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 ಸರ್. ಪರಿಚಯ ಆದ್ರೆ ನಾವು ನೀವು ಪರಸ್ಪರ ಹತ್ರ ಆಗ್ತೀವಿ. ಅಂದ್ರೆ ನನ್ನ ಮಾತು ಕೇಳಿದ್ರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದ್ರೆ ನನಗೆ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತೆ. ಅದಕ್ಕೆ ಪರಿಚಯ. ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ. ನಮಸ್ಕಾರ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಬಹಳ ದಿನಗಳಾದ್ಮೇಲೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಆದ್ರೆ ಏನ್ ಮಾಡೋದು ಪ್ರಿಯ ಅಭಿಮಾನಿಗಳೇ, ಕೆಲಸ 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 ಅಂತ ಊರೂರು ಸುತ್ತೋದೇ ಆಯ್ತು ವಿನ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹತ್ರ ಬರೋಕ್ಕೆ ಆಗ್ಲಿಲ್ಲ. ಅಂತೂ ಇವತ್ತು ತಮ್ಮೆಲ್ಲರ ಹತ್ರ ಮಾತಾಡೋ ಯೋಗ ಆಯ್ತು. ಅದಕ್ಕೆ ಹಾಜರಾಗಿದ್ದೀನಿ. ಮತ್ತೆ ಇಂಥ ಒಂದು ಸುವರ್ಣ ಅವಕಾಶ ದೊರಕಿದ ಮೇಲೆ ಒಂದು ಒಳ್ಳೆ ಹಾಡು ಕೇಳಿಸ್ಕೋಬೇಕಲ್ವಾ. ಸಿನಿಮಾ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ನೋಡಿ ಸ್ವಾಮಿ, ನಾವು ಹೀಗಿರೋದಕ್ಕೆ ಕಾರಣ ಒಂದಾನೊಂದು ಕಾಲ. ಅಂದ್ರೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರ ಒಂದಾನೊಂದು ಕಾಲದಲ್ಲಿ. ಆ ಒಂದಾನೊಂದು ಕಾಲದಲ್ಲಿ ಅಂದ್ರೆ ಆ ಸಿನಿಮಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಗೋ ಮುಂಚೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪಾತ್ರ, ನಿರ್ದೇಶನ, ಲೈಟಿಂಗು, ಬ್ಯಾಕ್ ಸ್ಟೇಜು ಎಲ್ಲ. ಬ್ಯಾಂಕಲ್ಲಿ ನೌಕರಿನೂ ಮಾಡ್ತಾ ಇದ್ದೆ. ಮ್ಯಾನೇಜರ್ ಅಲ್ಲ, ಅಕೌಂಟೆಂಟ್ ಅಲ್ಲ, ಓಸಿ ಆಗಿ. ಓಸಿ ರೀ, ಓಸಿ ಅಂದ್ರೆ ಗೊತ್ತಿಲ್ವ ನಿಮ್ಗೆ? ಆರ್ಡಿನರಿ ಕ್ಲಾರ್ಕ್. ಆ ಒಂದಾನೊಂದು ಕಾಲದಲ್ಲಿ ಸಾಯಂಕಾಲ ಬ್ಯಾಂಕ್ ನೌಕರಿ ಮುಗಿಸಿ ಒಂದು ನಾಟಕದ ರಿಹರ್ಸಲ್ ಮಾಡ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದ್ರು, ನೋಡಿದ್ರು, ಮತ್ ಕೇಳಿದ್ರು, ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀಯನೋ ಹುಡುಗ ಅಂತ. ಸಿನಿಮಾ ಅಂದ್ರೆ ಸ್ವಲ್ಪ ಭಯ ಹೆದರಿಕೆ ಇತ್ತೇ ಇತ್ತು. ಆದ್ರೂ ಧೈರ್ಯ ಮಾಡಿ, ಸಿನಿಮಾ ತಾನೇ, ಅದ್ರಲ್ಲಿ ಏನಂತೆ, ಮಾಡೋಣ ಸರ್ ಅಂದೆ. ಚಿತ್ರೀಕರಣ ಪ್ರಾರಂಭವಾಯಿತು. ದಾಂಡೇಲಿಯ ಗಾಢವಾದ ಸುಂದರವಾದ ಅರಣ್ಯದಲ್ಲಿ. ಅದೇ ಒಂದಾನೊಂದು ಕಾಲದ ಚಿತ್ರದ ಈ ಹಾಡು.
ಒಂದಾನೊಂದು ಕಾಲದಲ್ಲಿ ಚಿತ್ರೀಕರಣ ಮುಗೀತು, ಡಬ್ಬಿಂಗು ಆಯ್ತು, ಫಸ್ಟ್ ಪ್ರಿಂಟು ಆಚೆ ಬಂತು. ಸುತ್ತಮುತ್ತಿರೋ ಸ್ವಲ್ಪ ಜನಗಳು ಅಂದ್ರೆ ಪ್ರಿವ್ಯೂ ನೋಡಿದವರು ಪರವಾಗಿಲ್ವೇ ಹುಡುಗ ಸುಮಾರಾಗಿ ಅಭಿನಯ ಮಾಡ್ತಾನೆ ಅಂದ್ರು. ಈ ಮಾತು ಕೇಳಿದ್ದ ಕ್ಷಣ ನನ್ನ ಈ ಹುಬ್ಬು ತಲೆ ಕೂದ್ಲಿಗೆ ಎಗರಿ ಸಿಕ್ಕಾಕೊಂಡ್ಬಿಡ್ತು. ಇನ್ಶಾರ್ಟ್ ಸಿನಿಮಾ ಆಕ್ಟರ್ ಆಗ್ತೀನಿ ಅಂತ ನಾನು ಕನಸಲ್ಲೂ ನೆನ್ಕೊಂಡಿರ್ಲಿಲ್ಲ. ರಜತ ಪರದೆ ಮೇಲೆ ಮೊದಲನೇ ಸಲ ನನ್ನನ್ನೇ ನಾನು ನೋಡಿದಾಗ ಒಂಥರ ಅನ್ನಿಸ್ತು. ಅಲ್ಲ, ಇದ್ಯಾಕೆ ನನ್ನ ಮುಖ ಹೀಗ್ ಕಾಣಿಸ್ತಾ ಇದೆ, ಅದ್ಯಾಕೆ ನಡೆಯುವಾಗ ನನ್ನ ಕೈ ವಂಕ್ ಆಗಿ ಎಲ್ಲೆಲ್ಲೋ ಹೋಗುತ್ತೆ, ಎಟ್ಸೆಟ್ರಾ ಎಟ್ಸೆಟ್ರಾ. ಇಂಥ ಯೋಚನೆ ಇರುವಾಗ ಅಬ್ಬಯ್ಯ ನಾಯ್ಡು ಅವ್ರ ಕಣ್ಣು ನನ್ನ ಮೇಲೆ ಬಿತ್ತು. ಮತ್ತೆ ಸೀತಾರಾಮು ಈ ಚಿತ್ರದಲ್ಲಿ ಅಭಿನಯ ಮಾಡಕ್ಕೆ ಅವ್ರ ದೊಡ್ಡ ಮನಸ್ಸು ಮಾಡಿ ನನ್ಗೊಂದು ಅವಕಾಶ ಕೊಟ್ಟರು. ಮೊದಲನೇ ದಿನ ಚಿತ್ರಕ್ಕೆ ನನಗೆ ಹೋದ್ರೆ ನನ್ನ ಹೃದಯ ಅಲ್ಲೇ ನಿಂತು ಬಿಡ್ತು. ಯಾಕಂದ್ರೆ ಮೊದಲನೇ ದಿನವೇ ಈ ಹಾಡಿನ ಚಿತ್ರೀಕರಣ ಇತ್ತು. ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ಈ ಹಾಡಿನ ಚಿತ್ರೀಕರಣ ಮುಗಿಯುವಷ್ಟರಲ್ಲಿ ನಿಂತೋಗಿರೋ ನನ್ನ ಹೃದಯ ಆಚೆನೆ ಬಂದ್ಬಿಡ್ತು ಅಂದ್ರೆ ಅತಿಶಯೋಕ್ತಿ ಆಗ್ಲಾರ್ದು. ಯಾಕೆಂದ್ರೆ ಚಿತ್ರೀಕರಣದ ಮುಂಚೆ ನಾನು ಎಲ್ಲೂ ಸ್ಕ್ರೀನ್ ಮೇಲೆ ಹಾಡಿರ್ಲಿಲ್ಲ. ಡಾನ್ಸ್ ಅಂದ್ರೆ ಏನು ಅಂತ ಅದಕ್ಕೆ ಮುಂಚೆನೆ ಗೊತ್ತಿರ್ಲಿಲ್ಲ. ಡೈರೆಕ್ಟರ್ ಸೋಮಶೇಖರ್ ಅವರು, ಡಾನ್ಸ್ ಮಾಸ್ಟರ್ ಉಡುಪಿ ಜಯರಾಮ್ ಅವರು ಆಕ್ಷನ್ ಅಂದ್ರು, ದಿದಿತೈ ಸ್ಟೆಪ್ ಹಾಕೋ ಅಂದ್ರು. ನಾನು ಪ್ರಯತ್ನ ಮಾಡಿದೆ. ಆದ್ರೆ ಕೈ ಬರ್ಬೇಕಾದ ಜಾಗದಲ್ಲಿ ಧೀ ಬರ್ತಾ ಇತ್ತು, ಕಾಲ್ ಸರಿ ಬಿದ್ರೆ ಕೈ ಎಲ್ಲೆಲ್ಲೂ ಹೋಗ್ತಾ ಇತ್ತು. ಕೊನೆಗೆ ಸುಸ್ತಾಗಿ ಒಂದು ಮೂಲೆಯಲ್ಲಿ ಹೋಗಿ ಸಿಗರೆಟ್ ಸೇರ್ತಾ ಕೂತ್ಕೊಂಡ್ಬಿಟ್ಟೆ. ಆಗ ಆ ಚಿತ್ರದ ನಾಯಕಿ ಮಂಜುಳಾ ಬಂದ್ರು, ಧೈರ್ಯ ಕೊಟ್ರು. ಮೊದಲನೇ ಸಲ ಆಗತ್ತೆ ಬಿಡಿ, ನನ್ ಜೊತೆ ಎಲ್ಲ ಸ್ಟೆಪ್ ಒಂದ್ಸಲ ನೀವು ಹಾಕಿ ನೋಡಿ, ಎಲ್ಲ ಸರಿ ಹೋಗುತ್ತೆ, ಬನ್ನಿ ಅಂದ್ರು. ಅವರ ಆ ಪ್ರೋತ್ಸಾಹ, ಆ ಸಹಾಯ ನಾನೆಂದೂ ಮರೆಯೋ ಹಾಗಿಲ್ಲ. ಆ ಚಿತ್ರ ಬಿಡುಗಡೆ ಆದ ನಂತರ ಮಂಜುಳಾ ಅವ್ರ ಜೊತೆಲಿ ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ನನಗೆ ಸಿಕ್ತು. ಆದ್ರೆ ಇವತ್ತು ದುಃಖ ಒಂದೇ, ಈ ಒಳ್ಳೆ ಕಾಲ ಜೊತೆಯಲ್ಲಿ ಕಳೆಯೋಣ ಅಂದ್ರೆ ಮಂಜುಳಾ ಅವರು ನಮ್ಮ ಜೊತೆಲಿಲ್ಲ. ದಿವಂಗತ ಮಂಜುಳಾ ಅವ್ರ ನೆನಪಿನಲ್ಲಿ ಈ ಹಾಡು.